ಸ್ನೇಹಿತರೆ, ತಮಾಷೆ ವಿಷಯ ಏನಂತಂದ್ರೆ, ನಾನೊಂದು ವಿಡಿಯೋ ಮಾಡಿದ್ದೆ, ಮಗು ಮೂವ್ಮೆಂಟ್ಸ್ ಯಾವಾಗಿಂದ ತಾಯಿಗೆ ಗೊತ್ತಾಗತ್ತೆ ಅನ್ನೋ ವಿಡಿಯೋಗೆ ಒಬ್ರು ಕಾಮೆಂಟ್ ಹಾಕಿದ್ರು. ಒಬ್ರಲ್ಲ, ಆಕ್ಚುಲಿ 2-3 ಜನ ಕಾಮೆಂಟ್ಸ್ ಹಾಕಿದ್ರು. ಸರ್, ನನಗೆ ಆಕ್ಚುಲಿ ಫಸ್ಟ್ ಮಂತ್ಗೆ ನನಗೆ ಮೂವ್ಮೆಂಟ್ಸ್ ಗೊತ್ತಾಗ್ತಾ ಇತ್ತು, ಸೆಕೆಂಡ್ ಮಂತ್ಗೆ ಮೂವ್ಮೆಂಟ್ಸ್ ಗೊತ್ತಾಗ್ತಾ ಇತ್ತು ಅಂತ. ಆಕ್ಚುಲಿ ಮಗು ಮೂವ್ಮೆಂಟ್ಸ್ ಗೊತ್ತಾಗದೆ 5th ಮಂತ್ ಇಂದ, ಸೆಕೆಂಡ್ ಮಂತ್ 3rd ಮಂತ್ ಇಂದ ಗೊತ್ತಾಗಕ್ ಚಾನ್ಸೇ ಇಲ್ಲ. ಯಾಕೆಂತಂದ್ರೆ ಮಗು ಅಷ್ಟು ಚಿಕ್ಕದಿರುತ್ತೆ. ಅಫ್ಕೋರ್ಸ್ ಒಳಗಡೆ ಮೂವ್ಮೆಂಟ್ಸ್ ಇರುತ್ತೆ, ಬಟ್ ತಾಯಿಗೆ ಗೊತ್ತಾಗಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಫ್ಯೂ MML ಇರುತ್ತೆ, 5mm, 6mm, 10mm ಆತರ ಇರುತ್ತೆ. ಹಾಗಾಗಿ ಮೂವ್ಮೆಂಟ್ಸ್ ಅಲ್ಲ ಅದು. ಆಕ್ಚುಲಿ ಅವ್ರಿಗೆ ಏನ್ ಫೀಲ್ ಆಗ್ತಾ ಇರುತ್ತೆ, ಅದು ಹೊಟ್ಟೆ ಒಳಗಡೆ ಇಂಟೆಸ್ಟೈನ್ ಇರುತ್ತಲ್ಲ, ಕರುಳು, ಆ ಕರುಳು ಮೂವ್ಮೆಂಟ್ಸ್ ನ ಅವರು ಮಗು ಮೂವ್ಮೆಂಟ್ಸ್ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ಸೊ ಅದು ಪ್ಲೀಸ್ ನೀವು ರಿಯಲೈಸ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಸೊ ಕರೆಕ್ಟ್ ಆಗಿ ಮಗು ಮೂವ್ಮೆಂಟ್ಸ್ ಗೊತ್ತಾಗೋದು ಫಸ್ಟ್ ಪ್ರೆಗ್ನೆನ್ಸಿ ಇರೋರಿಗೆ 5th ಮಂತ್ ಇಂದ, ಸೆಕೆಂಡ್ ಪ್ರೆಗ್ನೆನ್ಸಿ ಇರೋರಿಗೆ ಸ್ವಲ್ಪ ಮುಂಚೆ ಶುರು ಆಗ್ಬೋದು. ಮೇ ಬಿ ಒಂದು 18th ಇಲ್ಲ 17th ವೀಕ್ಗೆ ಗೊತ್ತಾಗುತ್ತೆ. ಅದರ್ವೈಸ್ 20-21 ವೀಕ್ಸ್ಗೆ ಮಗು ಮೂವ್ಮೆಂಟ್ಸ್ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಗೊತ್ತಾಗುವಂಥದ್ದು ಬೇರೆ ಕಾರಣ. ಸೊ ಈ ನಾಲೆಜ್ ನ ಶೇರ್ ಮಾಡ್ಬೇಕಂತಂದ್ರೆ, ಅಂಡ್ ನಮ್ ಎಫರ್ಟ್ಸ್ ನ ಥ್ರೂ ದಿಸ್ ಚಾನಲ್ ನಾವೇನು ಎಜುಕೇಟ್ ಮಾಡಬೇಕು ಜನರಿಗೆ ಹೆಲ್ತ್ ಕೇರ್ ಬಗ್ಗೆ, ಪ್ರೆಗ್ನೆನ್ಸಿ ಕೇರ್ ಬಗ್ಗೆ ಅನ್ನೋ ನಮ್ಮ ಇಂಟ್ರೆಸ್ಟ್ ನ ನೀವು ಅರ್ಥ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡೋದಾದ್ರೆ ಈ ವಿಡಿಯೋನ ಶೇರ್ ಮಾಡಿ. ಅದೇ ತರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಫಾಲೋ ಮಾಡಿ. ಥ್ಯಾಂಕ್ ಯು.